ಸೊ ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಮಾಸ್ಟರ್ ಕ್ಯಾಂಪ್ ಕ್ಲಾಸ್. ಸೊ ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಈ ಅನಲೈಸ್ ಮತ್ತು ನಾನು ನಿಮಗೆ ಇಲ್ಲಿ ಕೆಲವೊಂದಿಷ್ಟು ಈ ಕಮೆಂಟ್ ಮಿಸ್ ಮಾಡಿದ್ದೆ ನಾನು. ಅದೇ ರೀತಿ ಸೊ ಇದು ಸೆಟ್ ಆಲ್ ಈ ಒಂದು ಕಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ, ಆ್ಯಂಡ್ ಡೂಪ್ಲಿಕೇಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ. ಸೊ ಆ್ಯಂಡ್ ರಿಮೈನಿಂಗ್ ನಮಗಿಲ್ಲಿ ಅನಲೈಸ್ ಆ್ಯಂಡ್ ಆ್ಯಡ್ ಇನ್ಸ್ಟ್ರಕ್ಷನ್ ಅಂತ ಹೇಳಿದೆ. ಸೊ ಇವೆರಡು ಕಮೆಂಟ್ ನಮಗೆ ರಿಮೈನಿಂಗ್ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇಲ್ಲಿ ಮಿಸ್ ಮಾಡಿರುವಂತಹ ಇವೆರಡು ಕಮೆಂಡ್, ಸೊ ಇದೊಂದು ಥರ್ಡ್ ಆ್ಯಂಡ್ ಅನಲೈಸ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಕ್ಕಿಂತ ಮೊದಲು ನೀವು ಪ್ರೀವಿಯಸ್ಸಲ್ಲಿ ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ಸೊ ಮೊದಲಿಗೆ ಕಂಪ್ಲೀಟಾಗಿ ವಾಚ್ ಮಾಡಿ, ರೈಟ್? ಸೊ ನೋಡಿ ಸ್ನೇಹಿತರೆ, ನಾನು ಅದಕ್ಕಿಂತ ಮೊದಲು ನಿಮಗೆ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತಾಯಿದ್ದೀನಿ ನಾನು ಇವಾಗ. ಸೊ ವೈರ್ ಫ್ರೇಮಲ್ಲಿ ಹೋಗಿ ನಮಗಿಲ್ಲಿ ರೆಕ್ಟ್ಯಾಂಗಲ್ ಅಂತ ಆಪ್ಷನ್ಸ್ ಇರುತ್ತೆ, ರೈಟ್? ಸೊ ಈ ಒಂದು ರೆಕ್ಟ್ಯಾಂಗಲ್ ಆಪ್ಷನ್ ಸೆಲೆಕ್ಟ್ ಮಾಡಿದರೆ ನಮಗಿಲ್ಲಿ ರೆಕ್ಟ್ಯಾಂಗಲ್ ಡ್ರಾ ಮಾಡೋಕ್ಕೆ ಬೇಕಾಗಿರುವಂತಹ ಎಲ್ಲ ಪ್ರಾಪರ್ಟೀಸ್ ಇಲ್ಲಿ ಓಪನ್ ಆಗುತ್ತೆ, ರೈಟ್? ನೋಡಿ ನಮಗಿಲ್ಲಿ ಸೊ ಇದಕ್ಕೆ ಸೆಂಟರ್ ಪಾಯಿಂಟ್, ಸೊ ಇಲ್ಲಿ ಆ್ಯಂಕರ್ ಟು ಸೆಂಟರ್ ಕ್ಲಿಕ್ ಮಾಡಿದರೆ ಇದು ಸೆಂಟರಿಂದ ಸೊ ಈ ರೀತಿ ಈಕ್ವಲ್ ಆಗಿ ಡ್ರಾ ಆಗುತ್ತೆ, ರೈಟ್? ಸೊ ಈ ಪಾಯಿಂಟ್ ನೋಡಿ, ಇಲ್ಲಿ ಪಾಯಿಂಟ್ ಇಂಡಿಕೇಟ್ ಆಗ್ತಾಯಿದೆ. ಸೊ ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಸೊ ಇಲ್ಲಿ ಹೋಮ್ ಕಮೆಂಟಲ್ಲಿ ಸೊ ಇದು ರೆಕ್ಟ್ಯಾಂಗಲ್ ಆಫ್ ಮಾಡಿದರೆ ನಮಗೆ ಇಲ್ಲಿ ಪಾಯಿಂಟ್ ಎಲ್ಲ ಅನ್ವಿಸಿಬಲ್ ಆಗುತ್ತೆ, ಸೊ ಎಲ್ಲ ಹೈಡ್ ಆಗುತ್ತೆ, ರೈಟ್? ಸೊ ಅದೇ ರೀತಿ ಇವತ್ತಿನ ಒಂದು ಕ್ಲಾಸಲ್ಲಿ ಸೊ ಮೇನಾಗಿದೆಯೋ ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸೊ ಈ ಒಂದು ಲೈನ್ನ ಕಲರ್ ಚೇಂಜ್ ಮಾಡ್ತಾಯಿದ್ದೀನಿ ನಾನು ಇವಾಗ. ರೆಡ್, ಓಕೆ, ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ. ಸೊ ನೋಡಿ ಇವಾಗ ನಾನು ಈ ಪರ್ಟಿಕ್ಯುಲರ್ ಆಪ್ಷನ್ಸ್ ಸೆಟ್ ಫ್ರಮ್ ಎಂಟಿಟಿ ಏನಿದೆಯಲ್ಲ, ಸೊ ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ಒಂದು ಎಂಟಿಟಿ ಸೆಲೆಕ್ಟ್ ಮಾಡ್ತೀನಿ ನಾನು. ನೋಡಿ, ಸೊ ಇಲ್ಲಿ ನಮಗೆ ಎಂಟಿಟೀಸ್ನ ಕಲರ್ ಚೇಂಜ್ ಆಯಿತು. ಸೊ ಇಲ್ಲಿ ನಾನು ಫಸ್ಟಿಗೆ ಬ್ಲೂ ಫಿಕ್ಸ್ ಮಾಡ್ತೀನಿ. ಸೊ ಇಲ್ಲಿ ಬ್ಲೂ ಇದೆ ಇವಾಗ. ಸೊ ಅಂದರೆ ಏನು ಈ ಕಮೆಂಟ್ ಯಾಕೆ ಯೂಸ್ ಆಗುತ್ತೆ ಅಂದರೆ, ಸೊ ಈ ಕಮೆಂಟ್ ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವು ಪರ್ಟಿಕ್ಯುಲರ್ ಯಾವ ಒಂದು ಕಲರ್ ಮೇಲೆ ಕ್ಲಿಕ್ ಮಾಡ್ತೀವಲ್ಲ, ಸೊ ಆ ಒಂದು ಕಲರ್ ಇಲ್ಲಿ ಚೇಂಜ್ ಆಗುತ್ತೆ, ವೈರ್ ಫ್ರೇಮಲ್ಲಿ ಕಲರ್ ಚೇಂಜ್ ಆಗುತ್ತೆ. ನೋಡಿ ಚೇಂಜ್ ಆಗಿದೆ. ಸಪೋಸ್ ನಾನು ಇಲ್ಲಿ ಯೆಲ್ಲೋ ಕಲರ್ ಇಟ್ಟಿದ್ದೀನಿ. ಸೊ ಅಗೇನ್ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡ್ಕೊಂಡು ಸೊ ನಾನು ಈ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಈ ಒಂದು ಎಂಟಿಟೀಸ್ ವೈರ್ ಫ್ರೇಮ್ನ ಕಲರ್ ಚೇಂಜ್ ಆಗಿದೆ. ಸೊ ಅಗೇನ್ ಸೇಮ್ ಮತ್ತು ಈ ಒಂದು ಕಮೆಂಟನ್ನು ಸೆಲೆಕ್ಟ್ ಮಾಡ್ಕೊಂಡು ಸೊ ಇಲ್ಲಿ ಇವಾಗ ಬ್ಲೂ ಲೈನ್ ಕ್ಲಿಕ್ ಮಾಡ್ತೀನಿ. ನೋಡಿ ಬ್ಲೂ ಕಲರ್ ಬಂದಿದೆ. ಸೊ ಈ ರೀತಿ ಈ ಒಂದು ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಮಗೆ ಇಲ್ಲಿ ಪರ್ಟಿಕ್ಯುಲರ್ ಯಾವ ಒಂದು ಕಲರ್ ಬೇಕಲ್ಲ, ಸೊ ಆ ಒಂದು ಕಲರ್ ನಾವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಆ ಒಂದು ರೀಸನ್ಗೋಸ್ಕರ ನಮಗೆ ಈ ಒಂದು ಕಮೆಂಟ್ ಯೂಸ್ ಆಗುತ್ತೆ, ಸೆಟ್ ಫ್ರಮ್ ಎಂಟಿಟಿ ಅಂತೇಳಿ. ಸೊ ಅದಾದಮೇಲೆ ನಮಗೆ ಇದು ನೆಕ್ಸ್ಟ್ ಒಂದು ಸೆಟ್ ಆಲ್ ಅಂದ್ರೇನಿಲ್ಲ. ಸೊ ಯಾವುದೇ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೊ ಈ ಒಂದು ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ನಮಗಿಲ್ಲಿ ಏನಿದೆಯಲ್ಲ, ಸೊ ಇಲ್ಲಿರುವಂತಹ ಎಲ್ಲ ಆಪ್ಷನ್ಸ್ ಇಲ್ಲಿ ಓಪನ್ ಆಗುತ್ತೆ ನಮಗೆ. ನೋಡಿ ಕಲರ್, ಸೊ ನೀವು ಕಲರ್ ಬೇಕೇ ಚೇಂಜ್ ಮಾಡ್ಬೋದು. ಸೊ ನಾನು ಅಗೇನ್ ರೆಡ್ ಕಲರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಸೆಲೆಕ್ಟ್. ಸೊ ಅದೇ ರೀತಿ ನೀವು ಲೈನ್, ಸೊ ಇಲ್ಲಿ ನಮಗೆ ಲೈನ್ ಸ್ಟೈಲ್ ಇದೆ. ಸೊ ನೀವು ಲೈನ್ ಸ್ಟೈಲ್ ಬೇಕಾದ್ರೆ ಚೇಂಜ್ ಮಾಡ್ಬೋದು. ಆ್ಯಂಡ್ ಪಾಯಿಂಟ್ ಸ್ಟೈಲ್ ಇದೆ, ಪಾಯಿಂಟ್ ಸ್ಟೈಲ್ ಚೇಂಜ್ ಮಾಡ್ಬೋದು. ಕಲರ್, ಸೊ ಕಲರ್ ಯಾವುದು ಬೇಕು ಕಲರ್ ಸೆಲೆಕ್ಟ್ ಮಾಡ್ಬೋದು ಈ ರೀತಿ. ಸೊ ಇಲ್ಲಿ ನಮಗೆ ಆಟ್ರಿಬ್ಯೂಟ್ಸಲ್ಲಿರುವಂತಹ ಎಲ್ಲ ಕಮೆಂಟ್ಸ್ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಸೊ ಆ ಒಂದು ರೀಸನ್ಗೋಸ್ಕರ ನಮಗೆ ಈ ಒಂದು ಆಪ್ಷನ್ಸ್ ಯೂಸ್ ಆಗುತ್ತೆ, ಸೆಟ್ ಆಲ್ ಅಂತೇಳಿ. ನೋಡಿ ಲೈನ್ನ ಸ್ಟೈಲ್ ಚೇಂಜ್ ಆಗಿದೆ, ಅದೇ ರೀತಿ ಕಲರ್ ಕೂಡ ಚೇಂಜ್ ಆಗಿದೆ, ರೈಟ್? ಸೊ ಈ ಆಪ್ಷನ್ಸ್ ಬಂದು ನಮಗೆ ಕಲರ್ ಚೇಂಜ್ ಮಾಡೋದಕ್ಕೆ, ಸೊ ಇದು ನಮಗೆ ನಮ್ಮ ಒಂದು ಎಂಟಿಟೀಸ್, ನಮ್ಮ ಒಂದು ಲೈನ್ನ ಒಂದು ಪ್ರಾಪರ್ಟೀಸ್ ಚೇಂಜ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇದಾದಮೇಲೆ ನಮಗಿಲ್ಲಿ ಇನ್ನೂ ಒಂದು ಡೂಪ್ಲಿಕೇಟ್ ಅಂತಿದೆ. ಸೊ ಡೂಪ್ಲಿಕೇಟ್ ಮೇನ್ ಇಂಪಾರ್ಟೆಂಟ್ ನಮಗೆ. ಸೊ ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಿಲ್ಲ ಲಾಸ್ಟ್ ಟೈಮಲ್ಲಿ. ಸೊ ಡೂಪ್ಲಿಕೇಟ್ ಏನಂದರೆ ಏನಿಲ್ಲ ನಮಗೆ. ಸೊ ಇವಾಗ ಇಲ್ಲೊಂದು ಲೈನ್ ಡ್ರಾ ಮಾಡಿದ್ದೀನಿ ನಾನು, ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ. ಸೊ ಅದ್ರ ಮೇಲೆ ಸಪೋಸ್ ಇನ್ನೊಂದು ಡೂಪ್ಲಿಕೇಟ್ ಲೈನ್ ಡ್ರಾ ಮಾಡಿರ್ತೀನಿ ನಾನು ಇವಾಗ. ಸೊ ಇವಾಗ ಒಂದು ಲೈನ್ ಡ್ರಾ ಮಾಡಿದ್ದೀನಿ, ಬಟ್ ನಮಗಿಲ್ಲಿ ಗೊತ್ತಾಗಲ್ಲ. ನೋಡಿ ರೆಡ್ ಕಲರ್ ಇತ್ತು, ಸೊ ಮೇಲೆ ಇವಾಗ ಬ್ಲೂ ಲೈನ್ಸ್ ಒಂದು ಡ್ರಾ ಮಾಡಿದ್ದೀನಿ. ಬಟ್ ನಮಗೇನಂದರೆ ಸೊ ಅಲ್ಲಿ ನಂಬರ್ ಆಫ್ ಎಂಟಿಟೀಸ್ ಎಷ್ಟಿದೆ ಅಂತೇಳಿ ಗೊತ್ತಾಗೋಲ್ಲ. ಸೊ ಅವಾಗ ಏನು ಮಾಡ್ಬೇಕಂದ್ರೆ ಜಸ್ಟ್ ಇದು ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಡೂಪ್ಲಿಕೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಈ ರೀತಿ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ ಪಾಯಿಂಟ್ಸ್ 0 ಇದೆ, ಲೈನ್ಸ್ ಎಕ್ಸ್ಟ್ರಾ ನಮಗೆ, ಮತ್ತು ಅದೇ ರೀತಿ ಒಂದು ಕಲರ್ ಕೋಡ್ ಕೂಡ ಚೇಂಜ್ ಆಗಿ ಬರುತ್ತೆ ನಮಗೆ. ನೋಡಿ ಕಲರ್ ಕೂಡ ಚೇಂಜ್ ಆಗಿ ಬಂದಿದೆ. ಅಂದರೆ ಇಲ್ಲಿ ನಾವು ಇಲ್ಲಿ ಐಡೆಂಟಿಫೈ ಮಾಡ್ಬೋದು ಆರ್ಕ್ ಎಷ್ಟಿದೆ ನಮಗೆ, ಲೈನ್ಸ್, ಮತ್ತು ಅದೇ ರೀತಿ ಡೈಮೆನ್ಷನ್ ಆಗಲಿ, ನಾಟ್ಸ್. ಸೊ ನಮಗೆ ಇಲ್ಲಿ ಇರುವಂತಹ ಎಲ್ಲ ಪ್ರಾಪರ್ಟೀಸ್ ಎಕ್ಸ್ಟ್ರಾ, ನೋಡಿ ಲೈನ್ ಎಕ್ಸ್ಟ್ರಾ ಇದೆ ಅಂತೇಳಿ ತೋರಿಸ್ತಾ ಇದೆ. ಒಂದು ಲೈನ್ ಡೂಪ್ಲಿಕೇಟ್ ಇದೆ, ಸೊ ಆ ಲೈನ್ ಕಲರ್ ಇಂಡಿಕೇಟ್ ಮಾಡಿ ಕೂಡ ತೋರಿಸ್ತಾ ಇದೆ. ಸೊ ಇವಾಗ ನೀವು ಓಕೆ ಕ್ಲಿಕ್ ಮಾಡಿ ಇದನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಡಿಲೀಟ್ ಮಾಡ್ಕೊಳ್ಬೋದು, ರೈಟ್? ಸೊ ಹಾಗೆ ನಿಮಗೆ ಬೇಕಾಗಿರುವಂತಹ ಲೈನ್ ನೀವು ಡ್ರಾ ಮಾಡಿ ಸಿಂಪಲಾಗಿ, ರೈಟ್? ಸೊ ಈ ರೀತಿ ಯೂಸ್ ಆಗುತ್ತೆ, ಡೂಪ್ಲಿಕೇಟ್ ಲೈನ್ಸನ್ನು ಫೈಂಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಹೋಮ್ ಕಮೆಂಟಲ್ಲಿ ಓಕೆ. ಸೊ ಇವೆರಡು ಆ್ಯಂಡ್ ಇದೊಂದು ಮಿಸ್ ಮಾಡಿದೆ, ಎಕ್ಸ್ಪ್ಲೇನ್ ಮಾಡಿದ್ದೀನಿ.
ಸೊ ನೆಕ್ಸ್ಟ್ ಬಂದು ನಮಗೆ ಅನಲೈಸ್. ಸೊ ಅನಲೈಸಲ್ಲಿ ನಮಗೆ ಅನಲೈಸ್ ಎಂಟಿಟಿ ಅಂತೇಳಿ ಬಂದಿದೆ. ಸೊ ಈ ಆಪ್ಷನ್ಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅನಲೈಸ್ ಎಂಟಿಟಿ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನೀವು ನೀವು ಮೆಜರ್ ಮಾಡಿರುವಂತಹ ಯಾವ ಒಂದು ಲೈನ್ ಮೆಜರ್ ಮಾಡಬೇಕಲ್ಲ, ಸೊ ಆ ಒಂದು ಲೈನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಈ ಒಂದು ಲೈನ್ನ ಪ್ರಾಪರ್ಟೀಸ್ ಎಲ್ಲ ಇಲ್ಲಿ ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಲೈನ್ ಪ್ರಾಪರ್ಟೀಸ್ ನೋಡಿ. ಸೊ ನಮಗಿಲ್ಲಿ ಗ್ರೀನ್ ಪಾಯಿಂಟ್, ಸೊ ಅದೇ ರೀತಿ ರೆಡ್ ಪಾಯಿಂಟ್. ಸೊ ಇಲ್ಲಿ 0.1 ಅಂತೇಳಿ ತೋರಿಸ್ತಾ ಇದೆ, 0.2 ಅಂತೇಳಿ ತೋರಿಸ್ತಾ ಇದೆ. 0.1 ಅಂದರೆ ನಮಗಿಲ್ಲಿ ಇಲ್ಲಿರುವಂತಹ ಗ್ರೀನ್ ಪಾಯಿಂಟ್ ಆ್ಯಂಡ್ 0.2 ಅಂದರೆ ರೆಡ್ ಪಾಯಿಂಟ್. ಸೊ ಅದೇ ರೀತಿ ಇದರ ಒಂದು ಕೋಆರ್ಡಿನೇಟ್ ನೋಡಿ ಎಕ್ಸ್. ಸೊ ಫಸ್ಟ್ನೇ ಪಾಯಿಂಟ್, ಸೊ ಇದು ಎಕ್ಸ್ ಮೈನಸ್ ತಾನೆ. ಸೊ ಎಕ್ಸ್ ಮೈನಸ್ 38ಅಲ್ಲಿದೆ. ವಾಯು ಬಂದು ನಮಗೆ ಈ ರೀತಿ, ಸೊ ವಾಯುವಲ್ಲಿ 37 ನಮಗೆ. ಜೆಡ್ 00 ಇದೆ ರೈಟ್. ಸೊ ಇಲ್ಲಿಂದ -37 ಎಕ್ಸ್ ಸೈಡ್ ಆ್ಯಂಡ್ ಪಾಸಿಟಿವ್ 37 ವೈ ಸೈಡ್ ಇದೆ ಅಂತೇಳಿ. ಸೊ ಅದೇ ರೀತಿ ಸೇಮ್ ಈ ಪಾಯಿಂಟ್, ಇವಾಗ ಈ ಪಾಯಿಂಟನ್ನು ತೋರಿಸ್ತಾ ಇದೆ ಅದು. ಸೊ ಎಕ್ಸ್ ಇಲ್ಲಿಂದ ಪಾಸಿಟಿವ್ ಆಗುತ್ತಾನೆ ರೈಟ್. ಸೊ ಇದು ಪಾಸಿಟಿವ್ 38 ಆ್ಯಂಡ್ ಇದು ಮೇಲ್ಗಡೆ ಪಾಸಿಟಿವ್ 37 ಇದೆ ಅಂತೇಳಿ. ಸೊ ಈ ರೀತಿ ತೋರಿಸುತ್ತೆ. ಅದೇ ರೀತಿ ಇದರ ಒಂದು ಡಿಸ್ಟೆನ್ಸ್ ಎಷ್ಟಿದೆ ಅಂತೇಳಿ ಟೋಟಲ್ ಎಂಟೈರ್ ಡಿಸ್ಟೆನ್ಸ್ ನಮಗೆ 76.72 ಈ ರೀತಿ ಇದೆ ರೈಟ್. ನೋಡಿ ಎಕ್ಸ್, ಸೊ ಇದು ಎಕ್ಸ್ ಲೈನ್ ತಾನೆ, ಅದಕ್ಕೆ ಎಕ್ಸ್ ಇಲ್ಲಿ ನಮ್ಗೆ ತೋರಿಸ್ತಾ ಇದೆ. ಸಪೋಸ್ ವಾಯ್ ಲೈನ್ ಕ್ಲಿಕ್ ಮಾಡಿದರೆ ಇಲ್ಲಿ ವಾಯ್ ವ್ಯಾಲ್ಯೂ ತೋರಿಸುತ್ತೆ ನಮಗೆ. ಸೊ ಅದೇ ರೀತಿ ಯೂನಿಟ್ಸ್ ಬಂದು ಮಿಲಿಮೀಟ್ರಲ್ಲಿದೆ, ನಂಬರ್ ಆಫ್ ಡೆಸಿಮಲ್ ಪಾಯಿಂಟ್ ಆಗಿರಲಿ ಮತ್ತು ಯಾವ ಲೆವೆಲ್ ಇದೆ, ಲೈನ್ ಸ್ಟೈಲ್ ಹೇಗಿದೆ, ವಿಡ್ತ್ ಏನಿದೆ. ಸೊ ಈ ಲೈನ್ಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರಾಪರ್ಟೀಸ್ ನಮಗಿಲ್ಲಿ ಓಪನ್ ಆಗುತ್ತೆ ರೈಟ್. ಸೊ ಇದು ಅನಲೈಸ್ ಎಂಟಿಟಿ ಬಗ್ಗೆ. ಸೊ ಅದೇ ರೀತಿ ಅನಲೈಸ್ ಡಿಸ್ಟೆನ್ಸ್. ಸೊ ಅನಲೈಸ್ ಡಿಸ್ಟೆನ್ಸ್ ಇದು ಕೂಡ ಸೇಮ್, ಬಟ್ ನಾವಿಲ್ಲಿ ಪರ್ಟಿಕ್ಯುಲರ್ ಆಗಿ 2 ಪಾಯಿಂಟ್ ನಾವು ಕೊಡಬೇಕಾಗುತ್ತೆ. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೋಡಿ ಫಸ್ಟ್ನೇ ಪಾಯಿಂಟ್ ಕೊಡ್ತಾ ಇದ್ದೀನಿ ಆ್ಯಂಡ್ ಈ ರೀತಿ ಸೆಕೆಂಡ್ ಪಾಯಿಂಟ್ ಕೊಡ್ಬೇಕು ನೀವು. 2 ಪಾಯಿಂಟನ್ನು ಕೊಟ್ಟಿದ್ರೆ ಅದೇ ರೀತಿ ಸೇಮ್ ಅದೇ ರೀತಿ ತೋರಿಸುತ್ತೆ ನೋಡಿ ಇಲ್ಲಿರುವಂತಹ ಎಲ್ಲ. ಸೊ ಅನಲೈಸ್ ಎಂಟಿಟೀಸ್ ಬಂದು ನಮಗೆ ಎಂಟೈರ್ ಲೈನ್ ತಗೊಳುತ್ತೆ, ಬಟ್ ಅನಲೈಸ್ ಡಿಸ್ಟೆನ್ಸ್ ಏನಿದೆಯಲ್ಲ, ಸೊ ನಾವು ಪರ್ಟಿಕ್ಯುಲರಾಗಿ ಡಿಸ್ಟೆನ್ಸನ್ನು ಕೊಡಬೇಕಾಗುತ್ತೆ ರೈಟ್. ಸೊ ಅದೇ ಬಿಟ್ಟು ಇದರಲ್ಲಿ ಎಲ್ಲವೂ ಸೇಮ್ ಇದೇ ರೀತಿ ಬರುತ್ತೆ. ಎಕ್ಸ್, ಸೊ ಈ ಪಾಯಿಂಟ್ನ ಎಕ್ಸ್ ಡಿಸ್ಟೆನ್ಸ್ ಎಲ್ಲಿದೆ, ವೈ ಡಿಸ್ಟೆನ್ಸ್ ಎಲ್ಲಿದೆ, ಟೋಟಲ್ ಲೆಂತ್ ಎಷ್ಟಿದೆ ಅಂತೇಳಿ. ಸೊ ನೆಕ್ಸ್ಟ್ ಅದೇ ರೀತಿ ಟೂಲ್ ಪಾತ್ ಡಿಸ್ಟೆನ್ಸ್ ಬಂದು ನಮಗೆ ಪ್ರೋಗ್ರಾಮಲ್ಲಿ ಯೂಸ್ ಆಗುತ್ತೆ. ಸೊ ಈ ರೀತಿ ಟೂಲ್ ಪಾತ್ ಒಂದು 10 ಟೂಲ್ ಪಾತ್ ಇದೆ ಅನ್ಕೋ. ಸೊ ಈ ಟೂಲ್ ಪಾತಿಂದ ನೆಕ್ಸ್ಟ್ ಟೂಲ್ ಪಾತಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತೇಳಿ ಫೈಂಡ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ನೋಡಿ ಇದೇ ರೀತಿ. ಸೊ ಇವಾಗ 3 ಲೈನ್ಸ್ ಇದೆಯಲ್ಲ, ಸೊ ಈ ಡಿಸ್ಟೆನ್ಸ್ ಫಸ್ಟ್ ಲೈನಿಂದ ಸೆಕೆಂಡ್ ಲೈನ್ಗೆ ಡಿಸ್ಟೆನ್ಸ್ ಎಷ್ಟಿದೆ ಅಂತೇಳಿ ನಮಗೆ ಪ್ರೋಗ್ರಾಮಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ ಡೈನಾಮಿಕ್ ಅಂತಿದೆ. ಸೊ ಇದು ಡೈನಾಮಿಕ್ ಬಂದು ನಮಗೆ 3D ಮಾಡೆಲ್ ಮೇಲೆ ಯೂಸ್ ಆಗುತ್ತೆ. ಸೊ ಒಂದು 3D ಬ್ಲಾಕನ್ನು ಡ್ರಾ ಮಾಡ್ಕೊತೀನಿ. ಸೊ ಅದು ನಮಗೆ ಒಂದು ನಿಮಿಷ. ಸೊ ಇಲ್ಲಿ ನಾನು ಬ್ಲಾಕ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಲಿಕ್ ಹಿಯರ್, ಐಸೋಮೆಟ್ರಿಕ್. ಸೊ ಈ ರೀತಿ ಒಂದು ಬ್ಲಾಕ್ ಡ್ರಾ ಮಾಡಿದ್ದೀನಿ. ಸೊ ಅದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಮಗೆ ಡೈನಾಮಿಕ್. ಸೊ ಡೈನಾಮಿಕ್ ಸೆಲೆಕ್ಟ್ ಮಾಡ್ಕೊಂಡು ನಾವು ಸಾಲಿಡಲ್ಲಿ ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ಸರ್ಫೇಸ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಅಲ್ಲಿರುವಂತಹ ರೇಡಿಯಸ್ ತೋರಿಸುತ್ತೆ. ಇವಾಗ ನನಗೆ ಇದು ಫ್ಲ್ಯಾಟ್ ಆಗಿದೆ, ಅದಕ್ಕೆ ಇಲ್ಲಿ ನಿಮಗೆ ಇಲ್ಲಿ ಡಿಸ್ಟೆನ್ಸ್ ನೋಡಿ ತೋರಿಸ್ತಾ ಇಲ್ಲ. ಸೊ ನೋಡಿ ಈ ರೀತಿ. ಸೊ ನಾವು ಇಲ್ಲಿ ಎಲ್ಲೆಲ್ಲಿ ಪಾಯಿಂಟ್ ಚೇಂಜ್ ಮಾಡ್ತೀವಲ್ಲ ನೋಡಿ ಪಾಯಿಂಟ್ ಚೇಂಜ್ ಆಗ್ತಾಯಿದೆ. ಸೊ ನೋಡಿ ಇದರ ಪ್ರಾಪರ್ಟೀಸ್ ಎಲ್ಲ ಚೇಂಜ್ ಆಗ್ತಾಯಿದೆ. ಈ ರೀತಿ ಸಾಲಿಡ್ ಮೇಲೆ ಯೂಸ್ ಆಗುತ್ತೆ ನಮಗೆ ರೈಟ್. ಸೊ ನೋಡಿ ಎಕ್ಸ್ ಪಾಯಿಂಟ್ ಎಲ್ಲ ಡಿಸ್ಟೆನ್ಸ್ ಎಲ್ಲ ಚೇಂಜ್ ಆಗ್ತಾಯಿದೆ. ಇದು ನಿಮಗೆ ಪ್ರೋಗ್ರಾಮಿಂಗಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ ರೈಟ್. ಸೊ ಅವಾಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಲೆಕ್ಟ್ ಆ್ಯಂಡ್ ಡಿಲೀಟ್. ಸೊ ಅಗೇನ್ ರೈಟ್ ಕ್ಲಿಕ್ ಆ್ಯಂಡ್ ಟಾಪ್. ಸೊ ಇದಾದಮೇಲೆ ನಮಗೆ ಆ್ಯಂಗಲ್ ಇದೆ. ಸೊ ಆ್ಯಂಗಲ್ ಪರ್ಟಿಕ್ಯುಲರ್ ಆಗಿ ನಾವು ಆ್ಯಂಗಲ್ 2 ನಮಗೆ 2 ಆಪ್ಷನ್ಸ್ ಇರುತ್ತೆ, 2 ಪಾಯಿಂಟ್ ಆ್ಯಂಡ್ 3 ಪಾಯಿಂಟ್ ಆ್ಯಂಗಲ್ ಅಂತೇಳಿ. ಸೊ ಈ ರೀತಿ ಒಂದು ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೋಮ್ ಕಮೆಂಡಲ್ಲಿ ಸೊ ಈ ಆ್ಯಂಗಲ್ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಇಲ್ಲಿ 2 ಪಾಯಿಂಟ್ ಆ್ಯಂಡ್ 3 ಪಾಯಿಂಟ್ ಇರ್ತಿರುತ್ತೆ. ಸೊ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ 2 ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸೊ ಈ ಒಂದು ಆ್ಯಂಗಲ್ನ ಫಸ್ಟ್ ಆ್ಯಂಗಲ್ ಎಷ್ಟಿದೆ, ಸೆಕೆಂಡ್ ಆ್ಯಂಗಲ್ ಎಲ್ಲಿದೆ, ಸೊ ಈ ರೀತಿ ಎಲ್ಲ ಸೊ ಆ್ಯಂಗಲ್ ಒಂದು ಡಿಸ್ಟೆನ್ಸ್ ಎಲ್ಲ ತೋರಿಸುತ್ತೆ ರೈಟ್. ಅದಾದಮೇಲೆ ಚೈನ್. ಸೊ ಚೈನ್ ಬಂದು ನಮಗೆ ನೋಡಿ ಇವಾಗ ಇಲ್ಲಿರುವಂತಹ ಎಲ್ಲ ಲೈನ್ಸನ್ನು ಡಿಲೀಟ್ ಮಾಡ್ತೀನಿ. ಓಕೆ. ಸೊ ಇವಾಗ ಚೈನ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡು ಸೊ ಈ ರೀತಿ ಒಂದು ಚೈನ್ ಅಂದರೆ ನೋಡಿ ಸ್ನೇಹಿತರೆ ಕಂಟಿನ್ಯೂಸ್ ಆಗಿ ರೀತಿ ಜಾಯಿಂಟ್ ಇರಬೇಕು. ರೆಕ್ಟ್ಯಾಂಗಲ್ ಬಂದು ಎಲ್ಲ ಜಾಯಿಂಟಿಗೆಲ್ಲ, ಸೊ ಅದಕ್ಕೆ ಚೈನ್ ಅಂತ ಕರಿತೀವಿ. ಸೊ ಈ ರೀತಿ ಸೆಲೆಕ್ಟ್ ಮಾಡಿದ್ಮೇಲೆ ನಮಗೆ ಈ ರೀತಿ ಈ ಒಂದು ಪ್ರಾಪರ್ಟೀಸ್ ಎಲ್ಲ ಓಪನ್ ಆಗುತ್ತೆ. ಜಸ್ಟ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಆ ಚೈನ್ಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಪ್ರಾಪರ್ಟೀಸ್ ಎಲ್ಲ ನಮಗಿಲ್ಲಿ ಓಪನ್ ಆಗಿ ಬರುತ್ತೆ ನೋಡಿ ಸ್ನೇಹಿತರೆ. ಓಕೆ ಮಾಡಿ ಕ್ಲಿಕ್ ಮಾಡಿ. ಸೊ ಓಕೆ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಮಗಿಲ್ಲಿ ನಂಬರ್ ಆಫ್ ಚೈನ್ಸ್ ಅಂತ ಬಂದಿದೆ. ನಂಬರ್ ಆಫ್ ಚೈನ್ಸ್ ಒಂದಿದೆ. ಸೊ ಟೋಟಲ್ ಎಂಟಿಟೀಸ್ 4 ಇದೆ. ಸೊ ಈ ರೀತಿ ನಮಗೆ ಈ
ಒಂದು ಚೈನಲ್ಲಿರುವಂತಹ ಎಲ್ಲ ಒಂದು ಎಂಟಿಟೀಸ್ ಬಗ್ಗೆ ನಮಗೆ ಡಿಸ್ಪ್ಲೇ ಮಾಡುತ್ತೆ, ರೈಟ್. ಅದೇ ರೀತಿ ಚೈನಲ್ಲಿ ಬಂದು ನಮಗೆ ಇನ್ನೊಂದು ಕೌಂಟರ್ ಅಂತಿದೆ. ಸೊ ಕೌಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಪ್ರೋಗ್ರಾಮ್ ಬರೆಯಲು, ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮಗೆ ಪ್ರೋಗ್ರಾಮ್ ನಾವು ಬರಿತೀವಲ್ಲ, ಬೈ ಹ್ಯಾಂಡ್ಲೇ ಬರೀಬೇಕಂದ್ರೆ ಅದರ ಒಂದು ಓಕೆ ಮಾಡಿ ಕ್ಲಿಕ್ ಮಾಡಿ. ಸೊ ನೋಡಿ ಇಲ್ಲಿ ಎಲ್ಲ ಕೋಆರ್ಡಿನೇಟ್ ತೋರಿಸುತ್ತೆ ನಮಗೆ. ಎಕ್ಸ್ ಪಾಯಿಂಟ್ ನೋಡಿ, ಫಸ್ಟ್ನೇ ಪಾಯಿಂಟ್ ಎಕ್ಸ್ ಎಷ್ಟು ಡಿಸ್ಟೆನ್ಸ್ ಇದೆ, ವೈ ಎಷ್ಟು ಡಿಸ್ಟೆನ್ಸ್ ಇದೆ, ಜೆಡ್ ಎಷ್ಟು, ಅದೇ ರೀತಿ ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್, ಫೋರ್ತ್ ಪಾಯಿಂಟ್ನ. ಸೊ ಎಲ್ಲ ಒಂದು ನಾವು ಪ್ರೋಗ್ರಾಮ್ ಬರೆಯೋಕ್ಕೆ ಬೇಕಾಗಿರುವಂತಹ ಒಂದು ಕೋಆರ್ಡಿನೇಟ್ ಪಾಯಿಂಟ್ಸನ್ನು ಅದು ತೋರಿಸುತ್ತೆ, ರೈಟ್, ಕೌಂಟರ್ ಚೈನಲ್ಲಿ. ಸೊ ಅದಾದಮೇಲೆ ನಮಗೆ ಇಲ್ಲಿ ಚೆಕ್ ಸಾಲಿಡ್ ಅಂತಿದೆ. ಚೆಕ್ ಸಾಲಿಡ್ ಬಂದು ನಿಮಗೆ ಈ ಒಂದು ಸಾಲಿಡ್ ಕಮಾಂಡ್ ಯೂಸ್ ಮಾಡೋಕೆ ಹೇಳ್ತೀನಿ. ಜಸ್ಟ್ ಸಿಂಪಲಾಗಿ ಏನಿಲ್ಲ, ಆ ಸಾಲಿಡ್ ಮೇಲೆ ನಾವು ಯಾವುದೇ ಒಂದು ಸರ್ಕಲ್ ಇರಲಿ, ಹೋಲ್ ಆಗಿರಲಿ, ಥ್ರೆಡ್ ಇರಲಿ, ರೇಡಿಯಸ್ ಆಗಿರಲಿ, ಅವೆಲ್ಲ ಚೆಕ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ರೈಟ್. ಸೊ ಇದು 2D ಏರಿಯಾ ಕೂಡ ಅದೇ ರೀತಿ ಸೇಮ್ ಸಿಂಪಲಾಗಿ ಅದು ಅಷ್ಟೊಂದು ಯೂಸ್ ಆಗೋದಿಲ್ಲ. ಸೊ ಇದು ನಿಮಗೆ ಸಾಲಿಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ಹೇಳ್ಕೊಡ್ತೀನಿ. ಸೊ ಅದ್ರ ಮೇಲೆ ಸ್ಟಾಟಿಸ್ಟಿಕ್ಸ್ ಅಂದರೆ ನೋಡಿ ಸ್ನೇಹಿತರೆ, ನಾನು ಇಲ್ಲಿ ಇವಾಗ ರೆಕ್ಟ್ಯಾಂಗಲ್ ಡ್ರಾ ಮಾಡಿದ್ದೀನಿ, ಸರ್ಕಲ್ ಡ್ರಾ ಮಾಡಿದ್ದೀನಿ, ಅದೇ ರೀತಿ ಆರ್ಕ್ ಡ್ರಾ ಮಾಡ್ತೀನಿ. ಸೊ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಇರುವಂತಹ ಡೈಗ್ರಾಮ್ಸನ್ನು ಡ್ರಾ ಮಾಡಿದ್ದೀನಿ. ಸೊ ಇವಾಗ ಈ ಒಂದು ಸ್ಟಾಟಿಸ್ಟಿಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ತೋರಿಸ್ಬಿಡ್ತೀನಿ ನಮಗೆ ನಂಬರ್ ಆಫ್ ಲೈನ್ಸ್ 4 ಲೈನ್ ಇದೆ ನಮಗೆ, 1 2 3 4 ರೆಕ್ಟ್ಯಾಂಗಲ್ 4 ಲೈನ್ ಇದೆ. ಸೊ ಅದೇ ರೀತಿ ಆರ್ಕ್, ಸೊ ಇದು 1 ಆರ್ಕ್, 2 ಆರ್ಕ್, 3 ಆರ್ಕ್. ಸೊ ಈ ರೀತಿ ನಮ್ಮ ಒಂದು ಡಿಸ್ಪ್ಲೇಯಲ್ಲಿ ಇಲ್ಲಿ ಏನು ವಿಸಿಬಲ್ ಇದೆಯಲ್ಲ, ಸೊ ಇಲ್ಲಿರುವಂತಹ ಎಷ್ಟು ಲೈನ್ ಇದೆ, ಎಷ್ಟು ಆರ್ಕ್ ಇದೆ ಅಂತೇಳಿ ನಮಗೆ ತೋರಿಸುತ್ತೆ, ರೈಟ್. ಸಪೋಸ್ ನಮಗೆ ಈ ರೀತಿ, ಸೊ ಇದೆಲ್ಲೋ ಡ್ರಾ ಮಾಡಿರ್ತೀವಿ, ಎಲ್ಲೋ ಝೂಮ್ ಔಟ್ ಆಗಿರುತ್ತೆ, ನಮಗೆ ಕಾಣ್ತಾ ಇರೋಂಗಿಲ್ಲ. ಸೊ ಆವಾಗ ಇದನ್ನ ಸಿಂಪಲಾಗಿ ಕ್ಲಿಕ್ ಮಾಡಿದ್ರೆ ಸಾಕು, ನಮಗೆ ಎಷ್ಟು ನಂಬರ್ ಆಫ್ ಲೈನ್ಸ್ ಎಷ್ಟಿದೆ ಏನಂತೆಲ್ಲ ತೋರಿಸ್ಬಿಡುತ್ತೆ ನಮಗೆ. ಸೊ ಈ ರೀತಿ ನಮಗೆ ಈ ಒಂದು ಸ್ಟಾಟಿಸ್ಟಿಕ್ಸ್ ಯೂಸ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದ್ದೀನಿ ಈ ಒಂದು ವಿಡಿಯೋ. ಸೊ ಇನ್ನೂ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋಣ. ನಾವು ಪ್ರೋಗ್ರಾಮಿಂಗ್ ಮತ್ತು ಮಾಡೆಲ್ ಕ್ರಿಯೇಟ್ ಮಾಡುವಾಗ ತುಂಬ ಡೀಟೇಲ್ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗೋಣ. ಜಸ್ಟ್ ನಿಮಗೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಇಲ್ಲ ಅಂತೇಳಿ ನಾನು ಸ್ಪೀಡಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಹೇಳಿ ಸ್ನೇಹಿತರೆ. ಸೊ ನೀವು ಮಾಡುವಂತಹ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ಸ್ ನಮಗೆ ತುಂಬ ಮೋಟಿವೇಶನ್ ಕೊಡುತ್ತೆ. ಸೊ ಥ್ಯಾಂಕ್ ಯು.